ಇನ್ನು ತುಮಕೂರಿನಲ್ಲಿ ನೀರಿಗಾಗಿ ಮಹಿಳೆಯರು ಕಿತ್ತಾಟ ನಡೆಸಿರುವಂತಹ ಘಟನೆ ಕಂಡು ಬಂದಿದೆ. ತುಮಕೂರಿನ ಚಿಕ್ಕನಾಯಕನಹಳ್ಳಿಯ ಕಾರೆಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿರುವಂತದ್ದು. ಕಾರೆಹಳ್ಳಿ ಗ್ರಾಮದ ತೋಟದಲ್ಲಿ ಏನು ನೀರಿಗಾಗಿ ಕಿತ್ತಾಟ ನಡೆಸಿರುವಂತದ್ದು ಆಗಿದೆ. ಪಿಡಿಒ ಪೊಲೀಸರ ಮುಂದೆಯೇ ನೀರಿಗಾಗಿ ಮಹಿಳೆಯರು ಜಗಳ ಮಾಡಿಕೊಂಡಿದ್ದಾರೆ. ಕಾರೆಹಳ್ಳಿ ಗ್ರಾಮದ ತೋಟದಲ್ಲಿ ನಡೆದಿರುವಂತಹ ಘಟನೆ ಇದಾಗಿದೆ. ನೀರಿಗಾಗಿ ಮಹಿಳೆಯರು ಕಿತ್ತಾಟವನ್ನ ನಡೆಸಿದ್ದಾರೆ. ಪಿಡಿಒ ಪೊಲೀಸರು ಎಲ್ಲರೂ ಇದ್ರು, ಅವ್ರ ಮುಂದೆನೆ ಜಗಳ ಆಗಿದೆ. ಅಂತಿಂತ ಜಗಳ ಅಲ್ಲ ಇದು, ಜುಟ್ಟಿಡಿದು ಪರಸ್ಪರ ತಳ್ಳಾಡಿ ನೂಕಾಡಿ ಜಗಳ ಮಾಡ್ಕೊಂಡಿದ್ದಾರೆ. ಹೆಂಡತಿರ ಜಗಳ ಬಿಡಿಸಿ ಪರಿಸ್ಥಿತಿಯನ್ನ ತಿಳಿಗೊಳಿಸಿದ್ದಾರೆ ಇಲ್ಲಿ ಗಂಡಂದಿರೆ. ತುಮಕೂರಿನಲ್ಲಿ ನಡೆದಿರುವಂತ ಘಟನೆ. ನೀರಿಗಾಗಿ ಹೆಣ್ಮಕ್ಳು ಏನ್ ಮಾಡಿದ್ದಾರೆ, ಪರಸ್ಪರ ಜಗಳ, ಜುಟ್ಟಿಡ್ದು ಜಡೆ ಹಿಡ್ಕೊಂಡು ಜಗಳ ಆಡಿದಾರಂತೆ. ನೂಕಾಟ ತಳ್ಳಾಟ ಎಲ್ಲ ಆಗಿದೆಯಂತೆ. ಕೊನೆಗೆ ಪಾಪ ಗಂಡಂದ್ರೆ ಹೆಂಡ್ರನ್ನ ಸಮಾಧಾನ ಮಾಡ್ಕೊಂಡು ಕರ್ಕೊಂಡು ಹೋಗೋ ಪರಿಸ್ಥಿತಿ ಬಂದಿತ್ತು. ನಿಮ್ದು ವೈಯಕ್ತಿಕ ನೀವು ಅಲ್ಲಿ ತಗೊಂಡೋಗಿ, ನಾನು ಇವಾಗ ಇಲ್ಲಿ ಕುಡಿಯೋ ನೀರಿಗೂ ಅಲ್ಲಿ ಮೈನ್ ಏನಿದೆಯೋ ಅಲ್ಲೇ ಡಿಸ್ಕನೆಕ್ಟ್ ಮಾಡ್ತೀನಿ. ಅಲ್ಲಿ ಪ್ರಾಬ್ಲಮ್ ಸಾಲ್ವ್. ಈಗ ಅವ್ರಿಗೆ ನೀರು ಹೋಗಲ್ಲ, ಆಯ್ತಾ? ಕ್ಲಿಯರ್. ಈಗ ಫೋನ್ ಮಾಡಿ ಹೇಳಿದ್ದೀನಿ ಅಂತ. ಸೊ ನಿಮ್ದು ವೈಯಕ್ತಿಕ ನೀವು ಅಲ್ಲಿ ತಗೊಂಡೋಗಿ, ನಾನು ಇವಾಗ ಇಲ್ಲಿ ಕುಡಿಯೋ ನೀರಿಗೂ ಅಲ್ಲಿ ಮೈನ್ ಏನಿದೆಯೋ ಅಲ್ಲೇ ಡಿಸ್ಕನೆಕ್ಟ್ ಮಾಡ್ತೀನಿ. ಅಲ್ಲಿ ಪ್ರಾಬ್ಲಮ್ ಸಾಲ್ವ್. ಈಗ ಅವ್ರಿಗೆ ನೀರು ಹೋಗಲ್ಲ, ಆಯ್ತಾ? ಕ್ಲಿಯರ್. ಈಗ ಫೋನ್ ಮಾಡಿ ಹೇಳಿದ್ದೀನಿ ಅಂತ. ಸೊ ನಿಮ್ದು ವೈಯಕ್ತಿಕ ನೀವು ಬೆಂಚ್ ಜೋಡಿಸಿರ್ಲಿಲ್ಲ. ಪ್ರಾಬ್ಲಮ್ ಸಾಲ್ವ್. ಈಗ ಅವ್ರಿಗೆ ನೀರು ಹೋಗಲ್ಲ, ಆಯ್ತಾ? ಕ್ಲಿಯರ್. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಮಹೇಶ್ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಏನಾಯ್ತು? ಏನ್ ನೀರಿಗೋಸ್ಕರ ಯಾಕೆ ಜಗಳ ಆಯ್ತು? ಸಮಸ್ಯೆ ಈಗ ಪಿಡಿಒ ಮುಂದೆ, ಪೊಲೀಸರ ಮುಂದೆ ಈ ರೀತಿ ಉಲ್ಬಣ ಆಗಿರೋದು ಯಾಕೆ? ಏನು ಮಾಹಿತಿ ಕೊಡೋದಾದ್ರೆ ಮಹೇಶ್. ಎಸ್ ವಿಜಯ್ ಭಾಸ್ಕರ್, ಏನು ತುಮಕೂರು ಜಿಲ್ಲೆ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಕಾರೆಹಳ್ಳಿ ಗ್ರಾಮ, ಈ ಒಂದು ಗ್ರಾಮದಲ್ಲಿ ಯಶೋದಮ್ಮ, ಅದು ಗ್ರಾಮ ಪಂಚಾಯತಿ ಸದಸ್ಯ ಆಕೆ ಯಶೋದಮ್ಮ ಮತ್ತೆ ಮಮತಾ ಅವರ ಒಂದು ಜಮೀನು ಮೂಲಕ ಒಂದು ಕುಡಿಯುವ ನೀರಿನ ಒಂದು ಪೈಪ್ ಲೈನ್ ಹಾದೋಗುತ್ತೆ. ಈ ಒಂದು ಜಮೀನಿನಲ್ಲಿ ಹಾದೋಗುವಂತಹ ಪೈಪ್ ಲೈನ್ ಅಲ್ಲಿ ನೀರನ್ನ ದುರ್ಬಳಕೆ ಮಾಡ್ಕೊಂತಾ ಇದ್ದಾರೆ ಎಂಬುದು ಆರೋಪ ಆಗಿರ್ತಕ್ಕಂಥದ್ದು. ಯಶೋದ ಎಂಬುವರು ಮಮತಾ ಅವರ ಮೇಲೆ ಒಂದು ಆರೋಪ ಮಾಡಿರ್ತಕ್ಕಂಥದ್ದು. ಏನು ಕುಡಿಯೋದಕ್ಕೆ ಅಷ್ಟೇ ನೀರನ್ನ ಬಳಸೋದಲ್ಲೇ ತೋಟಗಳಿಗೆಲ್ಲವೂ ಕೂಡ ಬಳಸ್ತಾ ಇದ್ದಾರೆ ಎಂಬ ಆರೋಪ ಮಾಡ್ತಾರೆ. ಈ ಆರೋಪದ ಹಿನ್ನೆಲೆಯಲ್ಲಿ ಏನು ಆ ಪಂಚಾಯಿತಿಯ ಪಿಡಿಒ ಮತ್ತೆ ಪೊಲೀಸರು ಕೂಡ ಒಂದು ಸ್ಪಾಟ್ಗೆ ಬಂದು ಸ್ಥಳ ಪರಿಶೀಲನೆ ಮಾಡ್ತಾರೆ. ಆ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಮೇಲ್ನೋಟಕ್ಕೆ ಈ ಒಂದು ಅವರ ಆರೋಪ ಸಾಬೀತಾಗುತ್ತೆ. ಜೊತೆಗೆ ಪಿಡಿಒ ಆದಂತ ಕೊಕಿಲ ಅವರು ಕೂಡ ಪ್ರಶ್ನೆ ಮಾಡ್ತಾರೆ, ಈ ಒಂದು ಗೌರ್ಮೆಂಟ್ಗೆ ಸೇರಿದಂತ ಗೌರ್ಮೆಂಟ್ ನ ಪ್ರಾಪರ್ಟಿನ ಹೇಗೆ ನೀವು ಈಗ ದುರ್ಬಳಕೆ ಮಾಡ್ಕೊಂತೀರೆಂಬ ಏನು ಪ್ರಶ್ನೆಯನ್ನ ಮಾಡ್ತಾರೆ. ಇದೇ ಸಂದರ್ಭದಲ್ಲಿ ಏನು ಮಮತಾ ಮತ್ತೆ ಯಶೋಧ ಕಡೆಯವರು ಮಾತಿಗೆ ಮಾತು ಬೆಳೆದು ಏನು ಒಂದು ಕೈ ಮಿಲಾಯಿಸುವ ಒಂದು ಹಂತಕ್ಕೆ ಹೋಗ್ತಾರೆ. ಜೊತೆಗೆ ಅಲ್ಲಿದ್ದಂತ ಸ್ಥಳೀಕರು ಎಲ್ಲರೂ ಕೂಡ ಸೇರಿ ಅದಕ್ಕೆ ಏನು ಜಗಳವನ್ನ ಬಿಡಿಸ್ತಾರೆ. ಮತ್ತೆ ಪಿಡಿಒನು ಕೂಡ ಅವರಿಗೆ ಚೀಮಾರಿ ಹಾಕಿ ಈ ಒಂದು ಏನು ನೀರನ್ನ ದುರ್ಬಳಕೆ ಮಾಡ್ಕೊಂತಿದ್ರು, ಅದಕ್ಕೆ ಕಠಿಣ ಕ್ರಮ ಕೈಗೊಳ್ತೀನಿ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು. ವಿಜಯ ಭಾಸ್ಕರ್, ಥ್ಯಾಂಕ್ ಯು ಮಹೇಶ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸದ್ಯಕ್ಕೆ ಏನು ಗ್ರಾಮ ಪಂಚಾಯತಿ ಸದಸ್ಯನೇ ಕುಡಿಯೋ ನೀರನ್ನ ತಮ್ಮ ತೋಟದ ಬಳಕೆಗಾಗಿ ದುರ್ಬಳಕೆ ಮಾಡ್ಕೊಳ್ತಾ ಇದ್ರು. ಹೀಗಾಗಿ ಗ್ರಾಮದ ಜನತೆಗೆ ಕುಡಿಯೋ ನೀರಿನ ಸಮಸ್ಯೆ ಎದುರಾಗ್ತಾ ಇತ್ತು. ಅದನ್ನ ಪ್ರಶ್ನೆ ಮಾಡಿದ್ರೆ ಸಾಕಷ್ಟು ಸಮಸ್ಯೆಯನ್ನ ಗ್ರಾಮ ಪಂಚಾಯತಿ ಸದಸ್ಯ ಪದೇ ಪದೇ ಮಾಡ್ತಾ ಇದ್ರು. ಹೀಗಾಗಿ ಏನು ಗ್ರಾಮಸ್ಥರೆಲ್ಲ ಈಗ ಇಲ್ಲ, ನಮಗೆ ಕುಡಿಯೋ ನೀರಿಗೆ ಸಮಸ್ಯೆ ಆಗುತ್ತೆ, ನೀವು ಇದನ್ನ
ನೀರು ಈ ರೀತಿ ದುರ್ಬಳಕೆ ಮಾಡ್ಕೊಳ್ಬೇಡಿ ಅಂತೇಳಿ PDOನ ಕರೆಸಿ ಪೊಲೀಸರನ್ನು ಕರೆಸಿ ತಮಗೆ ಕುಡಿಯೋ ನೀರೇನು ಬರಬೇಕು ಅದಕ್ಕಾಗಿ ಆಗ್ರಹಿಸಿದ್ದಾರೆ. ಪೊಲೀಸರು ಮತ್ತು PDOಗಳು ಮಧ್ಯಸ್ಥಿಕೆಯನ್ನು ವಹಿಸಿ ಸದ್ಯಕ್ಕೆ ಈ ಸಮಸ್ಯೆಗೆ ಒಂದು ಪರಿಹಾರವನ್ನು ಕಂಡುಕೊಂಡಿದ್ದಾರೆ. ಎಲ್ಲಾರ್ಗು ಹಾಕಿದ್ರಲ್ಲ ಮೇಡಮ್, ಅದು ನಮಗೆ ಬೆಂಡಿದೆ ಅಂತ ನೆಲ್ಲಿ ಹಾಕ್ಕೊಟ್ಟಿಲ್ಲ. ನನಗೆ ಡಿಸ್ಕನೆಕ್ಟ್ ಮಾಡ್ರಿ. ನಾನು ಹೇಳ್ತಿದ್ದೀನಿ, ಈ ವ್ಯವಸ್ಥೆಗಾದ್ರೆ ನಾನು ನೀರು ಬಿಡಲ್ಲ, ಟ್ಯಾಂಕಿಗೆ ಬಿಡ್ಬೇಕಾ ಬಿಡ್ತೀನಿ ಅಷ್ಟೇ. ಮಾತ್ರ